ಕುತಂತ್ರಿ ಪಾಕ್ಗೆ ಭಾರತ ಮತ್ತೊಂದು ಜಲಾಘಾತವನ್ನ ಕೊಟ್ಟಿದೆ. ಸಿಂಧೂ ನದಿ ಒಪ್ಪಂದ ರದ್ದಾಗಿದೆ. ಅದರ ಬೆನ್ನಲ್ಲೇ ಜಲ ಹೊಡೆತವನ್ನ ಕೊಟ್ಟಿರೋದು. ಪಾಕ್ನ ಝೇಲಂ ನದಿಗೆ ನೀರು ಹರಿಸಿದೆ ಭಾರತ. ಏಕಾಏಕಿಯಾಗಿ ಯಾವುದೇ ಪೂರ್ವ ಮಾಹಿತಿ ಇಲ್ಲದೆ ಝೇಲಂ ನದಿಗೆ ನೀರನ್ನ ಹರಿಸಿರೋದು. ಉರಿ ಡ್ಯಾಂನಿಂದ ಝೇಲಂ ನದಿಗೆ ಏಕಾಏಕಿಯಾಗಿ ನೀರು ಬಿಡುಗಡೆ ಆಗಿದೆ. ನೀರಿನ ಹರಿವಿನ ತೀವ್ರ ಹೆಚ್ಚಳದಿಂದಾಗಿ ದಿಢೀರಂತ ಅಲ್ಲಿ ಪ್ರವಾಹದ ವಾತಾವರಣವೇ ಸೃಷ್ಟಿಯಾಗ್ಬಿಟ್ಟಿದೆ. ಮುಜಾಫರಾಬಾದ್ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಒಂದ್ ಕಡೆ ಕುಡಿಯೋದಕ್ಕೆ ನೀರು ಕೊಡದೆ, ಕೃಷಿಗೆ ನೀರು ಕೊಡದೆ, ಸಿಂಧೂ ನದಿ ಒಪ್ಪಂದ ಏನಿದೆ ಅದನ್ನು ರದ್ದುಗೊಳಿಸೋದ್ರ ಮೂಲಕ ಜಲಾಘಾತ, ಮತ್ತೊಂದು ಕಡೆ ಝೇಲಂ ನದಿಗೆ ನೀರನ್ನ ಹರಿಸೋದ್ರ ಮೂಲಕ ಪ್ರವಾಹದ ವಾತಾವರಣ ಸೃಷ್ಟಿಯಾಗಿರೋದು. ಮುಜಾಫರಾಬಾದ್ ಬಳಿ ನೀರಿನ ಮಟ್ಟ ಭಾರಿ ಏರಿಕೆ ಆಗ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ ಶಾಕ್ ಜೊತೆಗೆ ಪ್ರವಾಹದ ಭೀತಿಯೂ ಈಗ ಎದುರಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಮುನ್ಸೂಚನೆ ನೀಡಿಲ್ಲ, ನೀರನ್ನ ಹಾಗೆ ಬಿಡುಗಡೆ ಮಾಡಲಾಗಿದೆ. ಹಟ್ಟಿಯನ್ ಬಾಲಾದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಪ್ರವಾಹ ಉಂಟಾದರೂ ಆಗಬಹುದು ಅನ್ನುವಂಥ ಕಾರಣಕ್ಕೆ ಮಸೀದಿಗಳಲ್ಲಿ ಪ್ರಕಟಣೆ ಹೊರಡಿಸಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಭಾರತ ಯಾವುದೇ ರೀತಿಯ ಪೂರ್ವ ಮಾಹಿತಿ ಕೊಡದೆ ಝೇಲಂ ನದಿಗೆ ನೀರನ್ನ ಬಿಟ್ಟಿದೆ. ಇದರಿಂದಾಗಿ ಅಲ್ಲಿ ಒಂದಷ್ಟು ಪ್ರವಾಹದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಹೀಗಾಗಿನೇ ಮಸೀದಿಗಳಲ್ಲಿ ಪ್ರಕಟಣೆ ಹುಷಾರಾಗಿರಿ ಅಂತ, ಅಥವಾ ಆ ಪ್ರದೇಶದಲ್ಲಿರುವಂಥ ಜನರು ಸ್ಥಳಾಂತರಗೊಳ್ಬೇಕು ಅಂತ. ಪದೇ ಪದೇ ಈ ರೀತಿ ಕುತಂತ್ರ ಬುದ್ಧಿ ತೋರಿಸ್ತಾ ಇದ್ದಂಥ ಪಾಕ್ಗೆ ಎರಡೆರಡು ಜಲಾಘಾತ. ಒಂದು ಕಡೆ ಸಿಂಧೂ ನದಿ ನೀರನ್ನ ಕೊಡದೇ ಇರೋದು, ಮತ್ತೊಂದು ಕಡೆ ಝೇಲಂ ನದಿಗೆ ಏಕಾಏಕಿಯಾಗಿ ನೀರನ್ನ ಹರಿಸಿ ಅಲ್ಲಿ ಒಂದಷ್ಟು ಪ್ರದೇಶಗಳಲ್ಲಿ ಪ್ರವಾಹದ ಆತಂಕ ಶುರುವಾಗ್ಬಿಟ್ಟಿದೆ. ಚಕೋತಿ ಗಡಿಯ ಮೂಲಕ ಪಿಒಕೆ ಪ್ರವೇಶಿಸಿದೆ ಈ ನೀರು. ಹೀಗಾಗಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರವಾಹದ ಆತಂಕ ಎದುರಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ತೆಗೆದುಕೊಂಡಂಥ ಕ್ರಮ ಅಂತೇಳಿ ಪಾಕಿಸ್ತಾನ ಇದಕ್ಕೆ ದೂರಿದೆ. ಹಠಾತ್ತನೆ ಏರಿಕೆ ಆಗಿದೆ ನೀರು, ಹಾಗಾಗಿ ಅಲ್ಲಿ ಒಂದಷ್ಟು ಪ್ರವಾಹದ ವಾತಾವರಣ ನೋಡ್ತಾ ಇದ್ದೀರಾ. ಹಟಿಯನ್ ಬಾಲಾ ಪ್ರದೇಶದಲ್ಲಿ ಆಡಳಿತವು ನೀರಿನ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದು, ಸ್ಥಳೀಯ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಝೇಲಂ ನದಿಯ ನೀರಿನ ಮಟ್ಟ ವೇಗವಾಗಿ ಏರಿರೋದ್ರಿಂದ ಈ ದುಪ್ಪಟ್ಟಾಗುವಂಥ ಕೆಲಸ, ಅಂದರೆ ನೀರು ಪದೇ ಪದೇ ಈಗ ಈ ರೀತಿ ಹರಿಕೊಂಡು ಬರ್ತಾ ಇದೆ, ಝೇಲಂ ನದಿಗೆ ನೀರು ಬರ್ತಾ ಇದೆ ಅಂದರೆ ಅಲ್ಲಿ ಪ್ರವಾಹ ಉಂಟಾಗೇ ಆಗುತ್ತೆ. ಹಾಗಾಗಿ ಅಲ್ಲಿನ ಜನರು ಸ್ಥಳಾಂತರಗೊಳ್ಳಿ ಅಂತ ಹೇಳಲಾಗಿದೆ. ಇನ್ನು ಗರಿ ದುಪ್ಪಟ್ಟ, ಮಜೋಯಂ ಮತ್ತು ಮುಜಫರಾಬಾದ್ನಂಥ ಪ್ರದೇಶಗಳಲ್ಲಿ ಈ ಪ್ರವಾಹದ ಭೀತಿ ಎದುರಾಗಿದೆ.